ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅತಿ ಅಪರೂಪದ ಬೆಳ್ಳಿ ನಾಣ್ಯಗಳ ವಿಡಿಯೋಗಳು ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ನಿಮ್ಮ ಬಳಿ ಇರುವಂತಹ ಬೆಳ್ಳಿ ನಾಣ್ಯಗಳ ಬೆಲೆಯನ್ನ ಆ ಒಂದು ವಿಡಿಯೋಗಳಲ್ಲಿ ಹೇಳಿರ್ತೇನೆ. ಆಸಕ್ತರು ತಮಗೆ ಇಷ್ಟ ಬಂದಂತಹ ಬೆಳ್ಳಿ ನಾಣ್ಯಗಳ ವಿಡಿಯೋಗಳನ್ನ ಆಯ್ಕೆ ಮಾಡಿ ನೋಡುವಂತಹ ಸ್ವಾತಂತ್ರ್ಯ ನಿಮಗೆ ಇದ್ದೇ ಇರುತ್ತೆ. ಈಗ ವಿಡಿಯೋನ ಶುರು ಮಾಡೋಣ. ಈ ಒಂದು ನಾಣ್ಯಕ್ಕೆ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಭಾರತದಲ್ಲಿ ರಿಲೀಸ್ ಆದಂತಹ ಡೆಫಿನೆಟಿವ್ ಸೀರೀಸ್ ನ ಕೊನೆಯ ನಾಣ್ಯ, ಬೆಳ್ಳಿ ಕೊನೆಯ ನಾಣ್ಯ. ಅಂದ್ರೆ ಏನಂದ್ರೆ, ಮೊದಲೆಲ್ಲ ಬೆಳ್ಳಿಯಲ್ಲಿ ಮಾಡ್ತಾ ಇದ್ರು ನಾಣ್ಯಗಳನ್ನ, ಕಾಪರ್ ಮತ್ತೆ ಬೆಳ್ಳಿ ನಾಣ್ಯಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು. ಆ ಒಂದು ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬಿಡುಗಡೆಯಾದಂತಹ ಕೊನೆಯ ಬೆಳ್ಳಿ ನಾಣ್ಯ ಭಾರತದಲ್ಲೇ ಬಿಡುಗಡೆಯಾಗಿದ್ದು ಬ್ರಿಟಿಷರ ಕಾಲದಲ್ಲಿ 1940 ಮತ್ತೆ 40ರಲ್ಲಿ ಶುರುವಾಗಿ 45ರವರೆಗೂ ಕೂಡ ಬಿಡುಗಡೆಯಾಗಿರುವಂತಹ ನಾಣ್ಯಗಳು. 41, 42, 43, 44, 45. ಇದರಲ್ಲಿ ಕೆಲವೊಂದು ಲಾಹೋರ್ ಮಿಂಟ್ನ ನಾಣ್ಯಗಳಿಗೆ ಹೆಚ್ಚು ಬೇಡಿಕೆ ಇರುವಂತದ್ದು 1943ರ ನಾಣ್ಯಗಳಿಗೆ. ಉಳಿದಂತೆ ಈ ನಾಣ್ಯಗಳ ಬೆಲೆ ಏನು, ಇದರ ಬಗ್ಗೆ ಇರುವಂತಹ ಸತ್ಯಾಸತ್ಯತೆ ಎಷ್ಟು, ಇದರಲ್ಲಿರುವಂತಹ ಬೆಳ್ಳಿ ಎಷ್ಟು ಪ್ರಮಾಣದ್ದು, ಉಳಿದಂತೆ ಯಾವ ಮೆಟಲ್ ಇದೆ, ಎಲ್ಲವನ್ನ ನೀವು ತಿಳ್ಕೊಳ್ಳೇಬೇಕು. ನೋಡಿ, ಈ ಒಂದು ನಾಣ್ಯ ಆಫ್ ಸಿಲ್ವರ್ನ ನಾಣ್ಯ. ಆಫ್ ಸಿಲ್ವರ್ ಅಂದ್ರೆ ಏನು, 50% ಸಿಲ್ವರ್ ಅನ್ನ ಹೊಂದಿರುವಂತದ್ದು. ಅಂದ್ರೆ ಈ ನಾಣ್ಯದ ತೂಕ 11.66 ಗ್ರಾಮ್. 11.66 ಗ್ರಾಮ್. ಇದರಲ್ಲಿ 50% ಬೆಳ್ಳಿ, ಅಂದ್ರೆ ಸುಮಾರು 5.25 ಗ್ರಾಮಿಂದ 5.25 ಗ್ರಾಮ್ ವರೆಗೂ ಬೆಳ್ಳಿ ಇರುತ್ತೆ. ಉಳಿದಂತೆ ಇರುವಂತದ್ದೆಲ್ಲ ಕಾಪರ್. ಸೊ ಕಾಪರ್ ಅನ್ನ ಹಾಕಿರುವಂತದ್ದು ನಾಣ್ಯ ತುಂಬಾ ಹೊಳಪನ್ನ ಕಳ್ಕೊಂಡೇ ಇರ್ಲಿ. ಮತ್ತೆ ಪ್ಯೂರ್ ಬೆಳ್ಳಿ ನಾಣ್ಯಗಳೇನಾಗುತ್ತೆ ಅಂದ್ರೆ ವಹಿವಾಟಿನಲ್ಲಿ ತುಂಬಾ ಕಪ್ಪಾಗಿ ಹಾಳಾಗ್ತಾ ಇತ್ತು. ಅಂದ್ರೆ ಬ್ಲಾಕ್ ಇಶ್ಗೆ ತಿರುಗ್ಬಿಡ್ತಾ ಇತ್ತು, ಆಕ್ಸಿಡೇಷನ್ ಆಗಿ, ಬೆಳ್ಳಿ ಆಕ್ಸಿಡೇಷನ್ ಆಗಿ. ಆಗ ಏನಾಗ್ತಿದ್ದು, ನಾಣ್ಯ ಕಪ್ಪ ಆಗ್ತಾ ಇತ್ತು. ಅದೊಂದು ಕಾರಣಕ್ಕೆ ನಾಣ್ಯಗಳಲ್ಲಿ ಕಾಪರ್ ಅನ್ನ ಹೆಚ್ಚೆಚ್ಚು ಮಿಕ್ಸ್ ಮಾಡಿದ್ರು. ಕಾಪರ್ ಅಷ್ಟು ಬೇಗ ಆಕ್ಸಿಡೈಸ್ ಆಗಲ್ಲ ಏರ್ಗೆ, ಅಂದ್ರೆ ಗಾಳಿ ಜೊತೆ. ಆ ಒಂದು ನಾಣ್ಯಗಳು ಸುರಕ್ಷಿತವಾಗಿರ್ತವೆ ಅನ್ನೋ ಉದ್ದೇಶದಿಂದ ಬೆಳ್ಳಿ ಜೊತೆ ಕಾಪರ್ಗಳನ್ನ ಮಿಕ್ಸ್ ಮಾಡಿದ್ರು. ಸೊ ಈ ನಾಣ್ಯದ ಬೆಲೆ ಏನು, ಕೆಲವೊಂದು ಗ್ರೂಪ್ಗಳಲ್ಲಿ, ಅಂದ್ರೆ ಕೆಲವೊಂದು ಫೇಸ್ಬುಕ್ ಮತ್ತೆ ಈ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲೆಲ್ಲ ಈ ಒಂದು ನಾಣ್ಯವನ್ನ ಹಾಕಿ, ಅಂದ್ರೆ ಜಾರ್ಜ್ ಎಂಪರರ್ ನಾಣ್ಯಗಳನ್ನ ಹಾಕಿ ₹1,00,000 ಕೊಡ್ತಾ ಇದ್ದೇವೆ ಅಂತ ಹೇಳಿ ಪೋಸ್ಟ್ ಗಳನ್ನ ನೋಡಿದೆ. ಹಾಗಾದ್ರೆ ಇದ್ರ ನಿಜವಾಗ್ಲೂ ಅದರ ಸತ್ಯಾಸತ್ಯತೆ ಎಷ್ಟು ತಿಳ್ಕೊಬೇಕು ಆಗುತ್ತೆ ಅಲ್ಲ, ತಿಳ್ಕೊಳ್ಳೇಬೇಕು. ಈ ಒಂದು ಎಂಪರರ್ ಅಂದ್ರೆ ಜಾರ್ಜ್ 6 ಎಂಪರರ್ ಇವರ ನಾಣ್ಯ ತೀರಾ ಸರ್ವೇ ಸಾಮಾನ್ಯವಾದಂತಹ ನಾಣ್ಯ. ಏನು ಹೆಚ್ಚು ರೇರ್ ಕ್ಯಾಟಗರಿನೂ ಅಲ್ಲ, ಎಕ್ಸ್ಟ್ರಾ ರೇರ್ ಕ್ಯಾಟಗರಿನೂ ಅಲ್ಲ, ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿನೂ ಅಲ್ಲ, ನಾರ್ಮಲ್ ಕಾಮನ್ ಕಾಯಿನ್. ಸೊ ಅಂತ ನಾರ್ಮಲ್ ಕಾಮನ್ ಕಾಯಿನ್ಗೆ ಯಾರು ₹1,00,000 ಕೊಡ್ತಾರೆ ಹೇಳಿ? ಈ ನಾಣ್ಯದ ಬೆಲೆ UNC ಗ್ರೇಡ್ ಇತ್ತು ಅಂದ್ರೆ 1941ರ ಬಾಂಬೆ ಮಿಂಟ್ನ ನಾಣ್ಯ UNC ಗ್ರೇಡ್ ಇತ್ತು ಅಂದ್ರೆ ಕೇವಲ ₹2,000 ಇರುವಂತದ್ದು. ಯಾಕೆ ಅಂದ್ರೆ ಇವತ್ತಿನ ಬೆಲೆ ಪುಸ್ತಕದಲ್ಲಿ 800-900 ಅಂತ ಮೆನ್ಷನ್ ಮಾಡಿರ್ತಾರೆ UNC ಗ್ರೇಡ್ ನಾಣ್ಯಕ್ಕೆ. ಆದರೆ ನೀವು ಬೆಳ್ಳಿ ಬೆಲೆಯನ್ನ ಕನ್ಸಿಡರ್ ಮಾಡಿದ್ರೆ, ಬೆಳ್ಳಿ ಬೆಲೆಗೆ ನೀವು ತರ್ಜುಮೆ ಮಾಡಿದಾಗ ಇದರ ಬೆಲೆ ಸುಮಾರು ₹2,000 ಗಡಿ ದಾಟಿರುವಂತದ್ದು. ಕಾರಣ ನಿಮ್ಗೆ ಗೊತ್ತಿರ್ಬೋದು, ಕಳೆದ ಒಂದು 6 ತಿಂಗಳಲ್ಲಿ ಬೆಳ್ಳಿ ಬೆಲೆ 3 ಪಟ್ಟು ಹೆಚ್ಚಾಗಿರುವಂತದ್ದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರನೇ ಈ ನಾಣ್ಯಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದ್ದು. ಬಿಟ್ರೆ ಎಲ್ಲೋ ನೀವು ನೋಡಿದ್ರಿ ಅದಕ್ಕೆ ₹1,00,000 ಬೆಲೆ ಇದೆ ಅಂತ ಅನ್ಕೊಂಡ್ರೆ ನಿಮ್ಮ ಮೂರ್ಖತನ. ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ನೋಡ್ತಾ ಇದ್ರೆ ₹1 ಅಂತ ಇಂಗ್ಲಿಷ್ ನಲ್ಲೇ ಬರೆದು 1941 ಅಂತ ಅಚ್ಚನ್ನ ಹಾಕಿರುವಂತದ್ದು, ಇಯರ್ ನ ಮೆನ್ಷನ್ ಮಾಡಿರುವಂತದ್ದು. ಅದೇ ರೀತಿ ನಾಣ್ಯಕ್ಕೆ ಸೆಕ್ಯೂರಿಟಿ ಎಡ್ಜಸ್ ಅನ್ನ ಹೊಂದಿರುವಂತ ನಾಣ್ಯ, ಸೆಕ್ಯೂರಿಟಿ ಎಡ್ಜಸ್ ಅನ್ನ ಹೊಂದಿದೆ ಈ ನಾಣ್ಯ. ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಎಂಪರರ್ ಜಾರ್ಜ್ 6ನೇ ಎಂಪರರ್ ಅವರ ಚಿತ್ರವನ್ನು ಹಾಕಿರುವಂಥದ್ದು, ಎಂಪರರ್ ಅವರ ಚಿತ್ರವನ್ನು ಹಾಕಿರುವಂಥದ್ದು. ತುಂಬಾ ಸೊಗಸಾದಂತಹ ಪೋರ್ಟ್ರೇಟ್. ಸೊ ಈ ಒಂದು ಪೋರ್ಟ್ರೇಟ್ನ ಇಟ್ಕೊಂಡೇನೆ ಇದಕ್ಕೆ ಹೆಚ್ಚು ಬೆಲೆ ಇದೆ ಬ್ರಿಟಿಷರ ಕಾಲದ ನಾಣ್ಯಕ್ಕೆ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಆ ರೀತಿ ಯಾವುದೂ ಇಲ್ಲ. ಎಲ್ಲವೂ ಕೂಡ ಈ 1941, 42, 43, 44, 45 ಇವೆಲ್ಲರಲ್ಲೂ ಕೂಡ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ UNC ಗ್ರೇಡ್ ಇತ್ತು ಅಂದ್ರೆ ಕೆಲವೊಂದು ನಾಣ್ಯಗಳು ₹3,000 ಬೆಲೆ ಇದಾವೆ, ಆಫ್ ಸಿಲ್ವರ್ನ ನಾಣ್ಯಗಳು. ಉಳಿದಂತೆ ಎಲ್ಲವೂ ಕೂಡ ನಾರ್ಮಲ್ ಅಂದ್ರೆ ತೀರಾ ಸಾಮಾನ್ಯವಾದಂತಹ ನಾಣ್ಯ. ಕೆಲವೊಂದು ಸ್ಕೇರ್ ಕ್ಯಾಟಗರಿ ಇದೆ, ಅದಕ್ಕೆ ₹3,000 ಅಂತ ಹೇಳಿದೀನಿ. ಇವಕ್ಕೆಲ್ಲದಕ್ಕೂ ₹2,000 ಇರುವಂತದಷ್ಟೇ. ಯಾವುದಕ್ಕೂ ಲಕ್ಷ ಬೆಲೆ ಇಲ್ಲ. ನಂಬಿ ಮೋಸ ಹೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.